ಈ ಸಂಬಂಧ ಓಕೆ ಆದ್ರೆ ಮೊಣಕಾಲಲ್ಲೇ ನಡ್ಕೊಂಡ್ ಬರ್ತೀನಿ ಅಂತ ನಮ್ಮನೆ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಮ್ಮ. ಬಂದಿರೋರ್ ಬಗ್ಗೆ ಎಲ್ಲ ಗೊತ್ತಿರೋರ್ ತರ ಅವ್ರೇನೋ ಎಕ್ಸೈಟ್ಮೆಂಟಲ್ ಮಾತಾಡ್ತಿದ್ದಾರೆ, ತಲೆಗೆ ಹಾಕೋಬೇಡ. ಯಾಕಮ್ಮ ಹಾಗಿದೀಯಾ? ಅಪ್ಪ ಅಪ್ಪ ನಂಗೆ ಮದ್ವೆ ಇಷ್ಟ ಇಲ್ಲ. ನಂಗೆ ಇವಾಗ್ಲೇ ಮದ್ವೆ ಯಾಕಪ್ಪ? ನಾನಿನ್ನೂ ಓದ್ಬೇಕಲ್ವಾ? ಇದ್ರಿಂದ ನಿನ್ ಓದ್ಗೇನು ತೊಂದ್ರೆ ಆಗಲ್ಲ. ನಿನ್ ಯಾರು ಓದ್ ನಿಲ್ಸು ಅಂತ ಹೇಳಿದು? ಇಷ್ಟೊಳ್ಳೆ ಸಂಬಂಧ ಮತ್ತೆ ನಾವು ಬೇಕು ಅಂದ್ರೂ ಸಿಗೋದಿಲ್ಲ. ಮದ್ವೆ ಮಾಡ್ಕೊಂಡು ಆರಾಮಾಗಿ ಓದ್ಕೋ. ಹೌದಕ್ಕ, ಮದ್ವೆ ಆದ್ಮೇಲೆ ಭಾವನೆ ಕಾರಲ್ಲಿ ಕಾಲೇಜಿಗೆ ಡ್ರಾಪ್ ಮಾಡ್ತಾರೆ. ಈವ್ನಿಂಗ್ ಅವರೇ ಕರ್ಕೊಂಡು ಹೋಗ್ತಾರೆ. ದೊಡ್ಡ ಮನೆ ಸೊಸೆ ಎಜುಕೇಶನ್ಗೆ ಯಾವ ತೊಂದ್ರೆನೂ ಆಗಲ್ಲ. ಏಯ್, ನೀನ್ ಬಾಯ್ ಮುಚ್ಚೆ. ನಂಗೆ ಇವಾಗ ಮದ್ವೆನೇ ಬೇಡ ಅಂತಿದ್ರೆ ನಿನ್ನ ಅವ್ರ ಮನೆ ಸೊಸೆನೆ ಮಾಡ್ಬಿಡ್ತಿದ್ಯಲ್ಲ. ಓಹೋ, ಕೋಪನಾ? ಅಪ್ಪ ಅವತ್ ಕಲ್ಯಾಣ ಪ್ರಾಪ್ತಿರಸ್ತು ಅಂದಾಗ ನಾಚ್ಕೋತಿದ್ದೆ, ಆ ಟೈಮ್ ಹತ್ರ ಬಂದಾಗ ಸಿಟ್ ಮಾಡ್ಕೋತಿದ್ಯಾ. ನೋಡು ರಾಧಿಕಾ, ನೀನ್ ನಮ್ಮೇಲ್ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ. ಅಂತ ಒಳ್ಳೆ ಸಂಬಂಧ ತಲೆ ಕೆಳಗ್ ಮಾಡಿ ತಪಸ್ ಮಾಡಿದ್ರು ಮತ್ತೆ ನಮ್ಮನೆಗ್ ಬರೋದಿಲ್ಲ. ಸುಜಾತ, ಸುಮ್ನಿರ್ತೀರಾ? ಯಾಕ್ರೆ ಅವಳಿಗೆ ಟೆನ್ಷನ್ ಕೊಡ್ತಿದ್ದೀರಾ? ನನ್ ಕೊನೆ ಉಸಿರಿರೋವರೆಗೂ ನಿನ್ ಜೊತೆಲೇ ಇರ್ತೀನಿ. ನಿನ್ನ ನೋಡೋಕೆ ದೊಡ್ಡದೊಂದ್ ಸಂಬಂಧ ಮನೆಗ್ ಬಂದಿತ್ತಮ್ಮ. ನನ್ ಮುದ್ದು ಬೊಂಬೆಗೆ ಅವರಪ್ಪ ತಾನೇ ಕೈಯಾರೆ ಮಾಡ್ಕೊಂಡ್ ಬಂದಿರೋ ಕಾಫಿ. ಬೇಡ ಅಪ್ಪ. ಬೇಡ್ವಾ? ಯಾಕೋ ಕಂದ? ಎದ್ದ ತಕ್ಷಣ ನೀನೇ ನಂಗೆ ಕಾಫಿ ತಂದ್ಕೊಡ್ತೀಯ. ಹಾಗೇನೆ ಸಂಜೆ ನೀನ್ ಕಾಲೇಜಿಂದ ಬಂದಾಗ ನಾನ್ ನಿನ್ ಕಾಫಿ ತಂದ್ಕೊಡ್ತೀನಿ. ಇದೇ ತಾನೇ ಇಲ್ಲಿ ತನಕ ಇದ್ದಿದ್ ಕಾನೂನು. ನನಗ್ ಗೊತ್ತಿಲ್ದೆ ಯಾವಾಗ ಚೇಂಜ್ ಆಯ್ತು? ಹಲೋ, ಕಾನೂನೇ. ಕಾಫಿ ತಗೊಳ್ಳೇಬೇಕು. ಬೇಡ ಅಪ್ಪ. ಏನ್ ಬೇಡ? ನಂಗೆ ಈಗ್ಲೇ ಮದ್ವೆ ಬೇಡ ಅಪ್ಪ. ಓ, ನೀನ್ ಬೇಡ ಅಂದಿದ್ ಮದ್ವೆನಾ? ನಾನೆಲ್ಲೋ ಕಾಫಿಗೆ ಹೇಳ್ದೆ ಅಂತ ಫೀಲ್ ಆಗ್ಬಿಟ್ಟೆ ಗೊತ್ತಾ? ನಿನ್ ಟೆನ್ಷನ್ ನನ್ಗೆ ಅರ್ಥ ಆಗತ್ತೆ ಪುಟ್ಟ. ನಿನ್ಗಿಷ್ಟ ಇಲ್ದಿರೋದನ್ನ ನಿಮ್ಮಪ್ಪ ಯಾವತ್ತೂ ಮಾಡಲ್ಲ ಅಲ್ವಾ? ಕಾಫಿ ಕುಡಿ, ಮೊದ್ಲು ಕಾಫಿ ಕುಡಿ. ನಿನಗಿಷ್ಟನಾ ಅಂತ ಕೇಳ್ದೆ, ನೀನು ಒಪ್ಪಿಗೆ ತಗೊಳ್ದೆ, ಯಾವ ಕೆಲ್ಸನೂ ಮಾಡ್ದಿರೋ ನಾನು ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊ ಅಂತ ಹೇಗ್ ಹೇಳ್ತೀನಮ್ಮ? ನಿನ್ ವಿದ್ಯೆಗೆ ಅಡ್ಡ ಬರೋ ಕೆಲ್ಸ ನಾನು ಯಾವತ್ತೂ ಮಾಡಲ್ಲಮ್ಮ. ಯಾರೋ ದೊಡ್ಡ ಮನುಷ್ಯರು ಬಂದು ನಿಮ್ ಮಗಳು ನಮ್ಗಿಷ್ಟ ಆದ್ಲು ಅಂತ ಅಂದ್ಬಿಟ್ರೆ ಸಾಕ? ಅವ್ರ ಮಗ ಹೇಗಿದ್ದಾನೆ, ಹೇಗ್ ನೋಡ್ಕೋತಾನೆ ಅಂತ ಗೊತ್ತಿಲ್ದೆ ಒಳ್ಳೆ ಸಂಬಂಧ ಅಂತ ಹೇಗ್ ಹೇಳೋದಮ್ಮ? ನೀವೇನೋ ಹೀಗೆ ಹೇಳ್ತಿದ್ದೀರಾ. ಅಮ್ಮ ನೋಡಿ ಅಪ್ಪ, ಒಳ್ಳೆ ಸಂಬಂಧ, ದೊಡ್ಡ ಸಂಬಂಧ, ಮತ್ತೆ ಇಂಥ ಸಂಬಂಧ ಸಿಗಲ್ಲ ಅಂತ ಹೇಳಿ ಮನೆ ದೇವ್ರಿಗೆ ಹರಕೆ ಬೇರೆ ಹೊತ್ಕೊಂಡಿದ್ದಾಳಂತೆ. ನಿಮ್ಮ ಅಮ್ಮ ಸ್ವಲ್ಪ ಹಾಗೇನೆ. ನಮ್ ಮದುವೆ ಟೈಮಲ್ಲಿ ಹುಡುಗ ಹಿಡ್ಸುದ್ನ ಅಂತ ದೊಡ್ಡವ್ರು ಕೇಳಿದಾಗ ಹೌದು ಅನ್ಲಿಲ್ಲ, ಇಲ್ಲ ಅನ್ಲಿಲ್ಲ. ಅವ್ರ ಅಮ್ಮ ಹೇಳಿದ್ರಂತೆ, ಹುಡುಗ ಒಳ್ಳೆಯವನು, ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾನೆ, ಸ್ವಂತ ಮನೇನೂ ಇದೆ ಅಂತ. ಅವಳು ಸರಿ ಅಂದ್ಬಿಟ್ಲಂತೆ. ಮತ್ತೆ ನೀವ್ಯಾಕೆ ಒಪ್ಕೊಂಡ್ರಿ ಅಪ್ಪ? ತಂದೆ ತಾಯಿ ಮಾತಿಗೆ ಹೂ ಅಂದಿದ್ದಾಳೆ ಅಂದ್ರೆ ಖಂಡಿತ ಗಂಡಂಗ್ ಗೌರವ ಕೊಡ್ತಾಳೆ, ಪ್ರೀತಿಸ್ತಾಳೆ ಅಂತ ಮಾಡ್ಕೊಂಡೆ. ಆ ನಂಬಿಕೆನ ನಿಮ್ಮಮ್ಮ ಉಳಿಸ್ಕೊಂಡ್ಬಿಟ್ಲು. ಅಂದ್ರೆ ನಾನ್ ಹೇಳೋದೇನಂದ್ರೆ, ಎಲ್ಲಾ ತಾಯಂದ್ರು ನನ್ ಮಗಳು ನನಗಿಂತ ಒಳ್ಳೆ ಸ್ಥಿತಿಯಲ್ಲಿರೋ ಮನೆಗೆ ಸೊಸೆಯಾಗಿ ಹೋದ್ರೆ ಸುಖವಾಗಿರ್ತಾಳೆ ಅಂತ ಯೋಚನೆ ಮಾಡ್ತಾರೆ. ನಿಮ್ಮಮ್ಮನೂ ಹಾಗೆ ಯೋಚನೆ ಮಾಡ್ತಿದ್ದಾಳೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನೀನು ಓದಿನ ಕಡೆ ಗಮನ ಕೊಡು. ಅಮ್ಮಂಗೆ ನೀವೇ ಹೇಳಿ ಅಪ್ಪ, ಪದೇ ಪದೇ ಮದ್ವೆ ವಿಷಯ ಮಾತಾಡ್ಬೇಡ ಅಂತ. ಅವಳು ಮಾತಾಡ್ಬಿಟ್ರೆ ಈ ಮದ್ವೆ ಆಗ್ಬಿಡತ್ತಾ? ಅವ್ರು ತುಂಬಾ ದುಡ್ಡಿರೋ ಜನ ನಮ್ಮ. ಈಗೇನೋ ಫೋಟೋ ನೋಡಿ ಇಷ್ಟ ಆದ್ಲು ಅಂತಿದ್ದಾರೆ.
ನಾಳೆ ವರದಕ್ಷಿಣೆ ವಿಷಯ ಬಂದ್ರೆ ನಾನವ್ರನ್ನ ಸಂಭಾಳ್ಸಕ್ಕಾಗಲ್ಲ. ಏನೋ ನಿಮ್ಮಮ್ಮ ತಂಗಿ ಖುಷಿ ಪಡ್ತಿದ್ದಾರೆ, ಅವ್ರ ಸಂತೋಷನ ಹಾಳು ಮಾಡಬಾರ್ದು ಅಂತ ನೋಡ್ಕೊಂಡು ಸುಮ್ಮನಿದ್ದೆ ಅಷ್ಟೇ. ಏನೇನೋ ಅಂದ್ಕೋತೀವಿ, ಎಲ್ಲ ಆಗ್ಬಿಡುತ್ತಾ? ಆದಾಗ ನೋಡ್ಕೊಳ್ಳೋಣ ಬಿಡು. ಪದೇ ಪದೇ ಹೇಳ್ತಾ ಇದ್ದೀನಿ, ನಿನ್ನಿಷ್ಟಕ್ಕೆ ನಾನು ಯಾವತ್ತೂ ಅಡ್ಡ ಬರಲ್ಲ. ಏನೇ ಮಾಡಿದ್ರೂ ನಿನಗಿಷ್ಟ ಇದ್ರೇನೆ ಮಾಡ್ತೀನಿ. ಇಂಥವೆಲ್ಲ ಇನ್ನೂ ತುಂಬಾ ನೋಡ್ಬೇಕು. ಅದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ನಿನ್ ಸ್ಟಡೀಸ್ನ ಡಿಸ್ಟರ್ಬ್ ಮಾಡ್ಕೋಬೇಡ. ಥ್ಯಾಂಕ್ ಯು ಅಪ್ಪ. ಕಾಫಿ ಕುಡಿ. ಚೆನ್ನಾಗಿದೆ. ಪ್ರಿಯಾ, ಆ ಕೆಂಪು ಮತ್ತೆ ಬರ್ತಿದೆ ಕಣೆ. ನೀನ್ ಮಾತಾಡ್ಬೇಡ್ವೆ, ಸೈಲೆಂಟ್ ಆಗಿರು. ಅವನ್ನ ಗೋಳು ಹೊಯ್ಕೋಬೇಕು. ನಿನ್ ಕೆಲ್ಸ ನೀನ್ ಮಾಡ್ತಿರು. ಸರಿ. ಎಕ್ಸ್ಕ್ಯೂಸ್ ಮೀ. ಸರ್, ಏನ್ ಬೇಕಿತ್ತು ಸರ್? ಅದೇ ನೆನ್ನೆ ಬಂದಿದ್ನಲ್ಲ. ಸರ್, ನೀವ್ ಯಾವಾಗ ಬಂದಿದ್ರಿ ಅಂತ ಕೇಳ್ತಿಲ್ಲ, ಏನ್ ಬೇಕಿತ್ತು ಅಂತ ಕೇಳ್ತಿದ್ದೀನಿ ನಾನು. ಅದೇ ಕಣ್ರಿ, ನಿನ್ನೆ ಕೆಂಪು ಹೂವು. ಓ, ಮರ್ತೇ ಬಿಟ್ಟಿದೆ ನೋಡಿ. ನೀವು ರೆಡ್ ರೋಸಸ್? ಆ ರೆಡ್ ರೋಸಸ್ಗೋಸ್ಕರನೇ ಬಂದಿರೋದು. ಸರ್, ನೀವು ವೆರಿ ಲಕ್ಕಿ ಫೆಲೋ ಸರ್. ರೆಡ್ ರೋಸಸ್ ಜೊತೆಗೆ ಯೆಲ್ಲೋ, ಗ್ರೀನ್, ಆರೆಂಜ್, ಬ್ಲೂ ಹೀಗೆ ಎನಿ 4 ಕಲರ್ಸ್ ಫ್ಲವರ್ಸ್ ತಗೊಂಡ್ರೆ ಅದ್ರ ಮೇಲೆ 70% ಡಿಸ್ಕೌಂಟ್ ಇದೆ ಸರ್. ಬೇಡ ರೀ, ನನ್ಗೆ ಬರೀ ಕೆಂಪು ಹೂವೇ ಬೇಕು. ಡಿಸ್ಕೌಂಟ್ ಸರ್? ಅದೆಲ್ಲ ಬೇಕಿಲ್ಲ ರೀ. ಓಕೆ ಸರ್. ಸರ್, ನಾಳೆ ಹಾಲಿಡೇ ಅಲ್ವಾ? ನಾಳೆನೂ ಬರ್ತೀರಾ? ಅದು ಏನಿಲ್ಲ ಸರ್, ನಾಳೆ ಫ್ಲಾಸ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ನಿಮ್ಗೋಸ್ಕರ ರಿಸರ್ವ್ ಮಾಡೋಣ ಅಂತ ಕೇಳ್ದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಪ್ರಿಯಾ, ಈ ರೆಡ್ ರೋಸು ದಿನಕ್ಕೊಂದ್ ಹುಡ್ಗಿನ್ ಪಟಾಯಿಸಿರ್ಬೋದು ಕಣೆ. ಸುಮ್ನಿರೆ, ತುಂಬಾ ಡೀಸೆಂಟ್ ಆಗಿ ಕಾಣ್ತಾನೆ. ಹಾ, ಆ ಡೀಸೆನ್ಸಿ ಎಲ್ಲ ಹುಡ್ಗಿನ್ ಪಟಾಯಿಸೋ ಟೆಕ್ನಿಕೆ. ಫೇಸ್ ನೋಡಿ ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ಬಾರ್ದೆ. ಆದ್ರೂ ಅವನೇನ್ ಮಾಡಿದ್ರೆ ನಮ್ಗೇನ್ ಹೇಳು? ನೋಡ್ತಾ ಇರು, ಒಂದಲ್ಲ ಒಂದಿನ ರೆಡ್ ಹ್ಯಾಂಡಾಗ್ ಸಿಕ್ಕಾಕೋತಾನೆ. ಸಾಕ್ ಮಾಡು ರಾಧಿಕಾ, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನಮ್ ಲವ್ಗೆ ಮೇಜರ್ ಪ್ಲಸ್ ಪಾಯಿಂಟ್ ನಿಮ್ಮ ಅಪ್ಪನೇ. ಅವ್ರು ಕರೆಕ್ಟ್ ಟ್ರ್ಯಾಕಲ್ಲಿದ್ದಾರೆ, ಕರೆಕ್ಟಾಗೇ ಹೇಳಿದ್ದಾರೆ. ನಿಂಗೆ ಇಷ್ಟ ಇಲ್ದಿರೋ ಯಾವ ಕೆಲಸನೂ ಮಾಡಲ್ಲ ಅಂತ. ಅಮರ್, ಆದ್ರೆ ಅಮ್ಮ ಮತ್ತೆ ಪ್ರಿಯಾ ಅರ್ಥ ಮಾಡ್ಕೋತಿಲ್ಲ. ಅಯ್ಯೋ, ನಿಮ್ ಮನೇಲಿ ನಿಮ್ಮ ಅಪ್ಪನ್ ತಾನೆ ಫೈನಲ್ ಡಿಸಿಷನ್. ಅವರೇ ನಿಮ್ಗೆ ಒಪ್ಪಿಗೆ ಇಲ್ದೆ, ನಿಂಗೆ ಇಷ್ಟ ಇಲ್ದೆ ಯಾವ ಡಿಸಿಷನ್ ತಗೊಳ್ಳಲ್ಲ ಅಂತ ಹೇಳಿದಾರಲ್ಲ. ಹೇಳಿದ್ದಾರೆ, ಆದ್ರೆ ನಮ್ಮಮ್ಮ ಮತ್ತೆ ತಂಗಿ ಈ ಸಂಬಂಧ ಫಿಕ್ಸ್ ಆಗಿರೋ ತರ ಮಾತಾಡ್ತಿದ್ದಾರೆ. ಅವ್ರು ಹಾಗೆ ಮಾತಾಡಿದ್ರು ಅಂತ ಡಲ್ ಆಗಿ ಕೂತ್ಕೋಬೇಕಾ? ಅವ್ರದ್ದು ಒಪಿನಿಯನ್ ಮಾತ್ರನೇ, ಡಿಸಿಷನ್ ನಿಮ್ಮ ಅಪ್ಪಂದು. ಅಮ್ಮನ್ ಬಗ್ಗೆ ನಿನಗ್ ಗೊತ್ತಲ್ಲ, ಮನೆ ಬಾಗ್ಲಿಗ್ ಬಂದಿರೋ ಸಂಬಂಧ ಬೇಡ ಅಂದ್ರೆ ಮತ್ತೆ ಇಂಥ ಸಂಬಂಧ ಸಿಗೋದೇ ಇಲ್ಲ ಅಂತ ದಿನಕ್ಕೊಂದ್ಸಲ ಹೇಳ್ತಾನೆ ಇರ್ತಾಳೆ. ಹಾಗೆ ಹೇಳಿ ಹೇಳಿ ನಿಮ್ಮ ಅಪ್ಪನ ಮೈಂಡ್ ಸೆಟ್ನ ನಿಮ್ಮಮ್ಮ ಬದಲಾಯಿಸ್ಬೋದು ಅನ್ನೋದೇ ತಾನೇ ನಿನ್ ಟೆನ್ಷನ್. ಹಾಗಿರುವಾಗ ಅವ್ರಿಗೆ ಅಷ್ಟೊಂದು ಟೈಮ್ ಯಾಕೆ ಕೊಡ್ಬೇಕು? ಬಾ. ಅಮರ್, ಅಯ್ಯೋ ಅಮರ್,
ಅಮರ್ ಎಲ್ಲಿಗೆ ಹೇಳು ಅಮರ್, ಎಲ್ಲಿಗೆ? ಅಮರ್ ಪ್ಲೀಸ್ ಹೇಳು ಅಮರ್, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ನಿಮ್ಮ ಅಪ್ಪನ ಜೊತೆ ಒಂದು 10 ನಿಮಿಷ ನಾನು ಮಾತಾಡಿ ಅವ್ರನ್ನ ನಾನೇ ಕನ್ವಿನ್ಸ್ ಮಾಡ್ತೀನಿ. ನಂಗೆ ಗೊತ್ತು, ನೀನ್ ಮಾತಾಡಿದ್ರೆ ಯಾರೇ ಆದ್ರೂ ಕನ್ವಿನ್ಸ್ ಆಗ್ತಾರೆ. ನಿನ್ನನ್ ಕರ್ಕೊಂಡು ಹೋಗಿ ಅಪ್ಪನ್ ಕನ್ವಿನ್ಸ್ ಮಾಡಿಸೋದು ಕರೆಕ್ಟ್ ಅಲ್ಲ. ನಾನು ನಮ್ಮಪ್ಪ ಇಬ್ರೇ ಇರುವಾಗ ಹೇಳ್ಬೇಕು. ನಾನೇ ಹೇಳ್ತೀನಿ. ಮತ್ತೆ ಇನ್ಯಾಕ್ ತಡ? ಇವಾಗ್ಲೇ ನಿಮ್ಮ ಅಪ್ಪನ ಹತ್ರ ಮಾತಾಡು, ಬೇಕಂದ್ರೆ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ನಡಿ, ಇವತ್ತು ಹೇಗಾದ್ರೂ ಮಾಡಿ ಅಪ್ಪನ ಹತ್ರ ಹೇಳಲೇಬೇಕು. ನಡಿ ಬಾ. Yeah. Okay. Yeah, please send me the mail as soon as possible. Yeah, sure. ವಾವ್, ಫ್ಯಾಂಟಾಸ್ಟಿಕ್. ಏನದು? ಆ ಶಾಪ್ ಶೋಕೇಸ್ ಅಲ್ಲಿರೋ ಡಿಸ್ಪ್ಲೇ ಮಾಡಿರೋ ಅಮರ್, ಅಮರ್, ಅಮರ್. ಬಾಯ್. ನಾನೇ ಹೋಗು ಅಂದ್ರು ಹೋಗಲ್ಲ ಅಂತ ಹಠ ಮಾಡ್ತಿದ್ದೋನು ಇವಾಗೇನು ಇಷ್ಟ ಅರ್ಜೆಂಟಾಗಿ ಹೋಗ್ತಿದ್ದಾನೆ? ಎಲ್ಲಿಗೆ ಹೋಗ್ತಿರ್ಬೋದು? ಎಕ್ಸ್ಕ್ಯೂಸ್ ಮಿ ಸರ್, ಆವಾಗಲೇ ನಾನು ಬೈಕಲ್ಲಿ ಹೋಗುವಾಗ ಒಂದು ಗೊಂಬೆ ನೋಡಿದೆ. ಅದೇ ನಿಮ್ಮ ಡಿಸ್ಪ್ಲೇಲಿತ್ತಲ್ಲ, ಆ ಗೊಂಬೆ ತುಂಬ ಚೆನ್ನಾಗಿತ್ತು. ಅದು ನಂಗೆ ಬೇಕಿತ್ತು. ಸಾರಿ ಸರ್, ಈಗ ತಾನೇ ಒಬ್ರು ಜೆಂಟಲ್ಮ್ಯಾನ್ ಅದನ್ನು ತಗೊಂಡ್ರು. ಅಲ್ಲೇ ನಿಂತಿದ್ದಾರೆ ನೋಡಿ, ಅವರೇ.
ಎಕ್ಸ್ಕ್ಯೂಸ್ ಮಿ ಸರ್, ಯಾ ಈ ಗೊಂಬೆ ನಂದು. ಸರ್, ನಿಮಗೆ ಹೇಳ್ತಿರೋದು ಆ ಗೊಂಬೆ ನಂದು ಸರ್. ನನ್ ಕೊಟ್ಬಿಡಿ. ಏನ್ ಸರ್ ಇದು? ಸ್ಕೂಲ್ ಮಕ್ಕಳ ಥರ ಸ್ಲೇಟ್ ನಂದು ಬಳಪ ನಂದು ಅನ್ನೋ ಥರ ಕೇಳ್ತಿದ್ದೀರಾ? ಈ ಗೊಂಬೆ ನನಗೆ ತುಂಬಾ ಹಿಡಿಸ್ತು. ಇದು ನನಗೇ ಸೇರ್ಬೇಕು. ಸರ್, ಆದರೆ ಈ ಗೊಂಬೆ ನಂಗೆ ತುಂಬ ಇಷ್ಟ ಆಗಿದೆ ಸರ್. ಬಿಡಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ನಂಗೆ ಈ ಗೊಂಬೆ ಕೊಟ್ಬಿಡಿ ಸರ್. ಸರ್, ಯಾ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಪ್ಲೀಸ್. ಸರ್, ಸರ್ ಪ್ಲೀಸ್ ಸರ್. ಓಕೆ. ವೇಟ್ ಅ ಮಿನಿಟ್. ಏನಾಯ್ತು ಸರ್? ವೇಟ್ ಎಕ್ಸ್ಕ್ಯೂಸ್ ಮೀ, ಇಂಥದ್ದೇ ಇನ್ನೊಂದು ಗೊಂಬೆ ಇದ್ರೆ ಅದು ನನಗೆ ಕೊಡಿ. ಸಾರಿ ಸರ್, ರೇರ್ ಪೀಸ್ ಇದೊಂದೇ ಇರೋದು. ಸಾರಿ ಸರ್, ಇದೊಂದೇ ಇರೋದಂತೆ. ಸೊ ಇದು ನಂದೇ, ನಿಮಗೆ ಕೊಡೋಕ್ಕಾಗಲ್ಲ. ಐ ಆಮ್ ಸಾರಿ. ಸರ್, ಈ ಗೊಂಬೆ ನಂಗೆ ಬೇಕೇ ಬೇಕು. ಸರಿ, ಗೊಂಬೆ ಕಾಸ್ಟ್ ಸರ್, ಅದಕ್ಕಿಂತ ಡಬಲ್ ಪ್ರೈಸ್ ನಾನು ಕೊಡ್ತೀನಿ ಸರ್. ಈ ಗೊಂಬೆ ಮಾತ್ರ ನನಗೆ ಕೊಡಬೇಕು. ಇಲ್ಲಿ ನೋಡಿ, ನೀವೆಷ್ಟೇ ಪ್ರಯತ್ನ ಪಟ್ಟರು ನನಗೆ ಹಿಡಿಸಿರೋ ಗೊಂಬೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ರೆಡಿ ಇಲ್ಲ. ನಾನು ಇಷ್ಟಪಟ್ಟಿರೋದನ್ನ ದೂರ ಮಾಡ್ಕೊಳ್ಳೋಕ್ಕೆ ನಾನು ಕೂಡ ರೆಡಿ ಇಲ್ಲ. ಇಲ್ಲಿ ಕೊಡಿ. ನೋಡಿ, ನೋಡೋದಕ್ಕೆ ಜೆಂಟಲ್ಮ್ಯಾನ್ ಥರ ಇದ್ದೀರಾ. ನಾನು ತಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಬಲವಂತವಾಗಿ ಕಿತ್ಕೊಳ್ಳೋದು ಕರೆಕ್ಟ್ ಅಲ್ಲ. ಓಕೆ? ಕೊಡ್ತೀರೋ ಕೊಡಲ್ವೋ? ಸರ್, ಅಲ್ಲ. ಎನಿ ಪ್ರಾಬ್ಲಮ್? ಏನ್ ಸರ್ ಇದು ನ್ಯೂಸೆನ್ಸು? ಈ ಗೊಂಬೆ ಕೊಡೋಕ್ಕಾಗಲ್ಲ ಅಂದ್ರೆ ನನಗೆ ಬೇಕು ಅಂತ ಜಗಳ ಮಾಡ್ತಿದ್ದಾರೆ. ಫಸ್ಟ್ ಇದನ್ನ ಬಿಲ್ ಮಾಡಿ ತಗೊಳ್ಳಿ. ಬನ್ನಿ ಸರ್. ಸರ್, ನಿಮ್ಮ ಬಿಲ್ ಪ್ಯಾಕ್ ಮಾಡಿಕೊಡ್ಲಾ ಸರ್? ಇಲ್ಲ, ಬೇಡ. ಸರ್ 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 ಪ್ಲೀಸ್, ಮತ್ತೆ ಕೇಳ್ತಾ ಇದ್ದೀನಿ, ಈ ಗೊಂಬೆ ನಂಗೆ ಕೊಟ್ಬಿಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಕೊಡಲ್ಲ. ಓಕೆ ಸರ್, ನಾನು ಇಷ್ಟಪಟ್ಟಿದ್ದು ನಂಗೆ ಸಿಗದೆ ಇದ್ರೆ ನನ್ನ ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ಬದಲಾಗ್ಬಿಡುತ್ತೆ. ನನಗೆ ಬೇಕಾಗಿರೋದು ನನಗೆ ಸ್ವಂತ ಆಗದೆ ಇದ್ರೆ ನನಗೂ ನೋವಾಗುತ್ತೆ. ಓಕೆ, ನಾನು ಕೊಡಲ್ಲ. ಏಯ್, ಕೊಡ್ತೀಯೋ ಕೊಡಲ್ವೋ? ಅಪ್ಪ, ಅಪ್ಪ. ರಾಧಿಕಾ, ಅಪ್ಪ ಇನ್ನೂ ಬಂದಿಲ್ವೇ? ಇನ್ನೂ ಬಂದಿಲ್ವಾ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲಮ್ಮ. ಆಫೀಸಲ್ಲಿ ಏನೋ ಕೆಲ್ಸ ಅಂತೆ, ಸ್ವಲ್ಪ ಲೇಟ್ ಆಗುತ್ತಂತೆ. ಸ್ವಲ್ಪ ಅಂದ್ರೆ
ಎಷ್ಟೊತ್ತು? ಏನಮ್ಮ ನಿನ್ ಟೆನ್ಷನ್ನು? ಅಯ್ಯೋ ಏನೂ ಇಲ್ಲಮ್ಮ, ಅಪ್ಪ ಬಂದ್ಮೇಲೇನೆ ಹೇಳ್ತೀನಿ. ಏನಾಯ್ತು ಇವಳಿಗೆ? ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೋಡಿ, ನೀವೆಷ್ಟೇ ಪ್ರಯತ್ನ ಪಟ್ರು ನನಗೆ ಹಿಡಿಸಿರೋ ಗೊಂಬೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ರೆಡಿ ಇಲ್ಲ.